ಟೈಮು ಅದೇ ಎಷ್ಟೋ ಅಭಿಮಾನಿಗಳು ನೆರವೇಟ್ ಮಾಡ್ಕೊಂಡ್ರು ಆ ರೀತಿ ಆಗಬಾರ್ದು ಒಂದು ಸ್ಟ್ರಾಂಗ್ ಮೆಸೇಜ್ ಹೋಗ್ಬೇಕು ಇವತ್ತು ಅಭಿಮಾನಿಗಳಿಗೆ. ದಯಮಾಡಿ ಹೌದು ಆ ವಿಷಯದಲ್ಲಿ ಎಲ್ರಿಗೂ ನೋವಿದೆ. ಯಾರೂ ಆ ಥರ ನಡ್ಕೋಬೇಡಿ. ಯಾರು ಕಟೌಟ್ ಕಟ್ಟಕ್ಕೆ ಹೋಗೋದು, ಹೈಟಿಗೆ ಕಟ್ಟೋದು, ಹಾಲನ್ನ ಅಭಿಷೇಕ ಮಾಡೋದು, ಅಥವಾ ಅಲ್ಲೆಲ್ಲೋ ಹೋಗಿ ಕರ್ಪೂರ ಬೆಳಗ್ತೀನಿ ಅನ್ನೋದು, ಆ ಥರದ್ದು ಯಾವುದನ್ನು ಮಾಡಬೇಡಿ. ನಾವು ಕೇಳೋದು ಒಂದೇ, ಪ್ರೀತಿಸಿ, ಸಿನಿಮಾ ಚೆನ್ನಾಗಿದ್ದರೆ ನೋಡಿ ಆಶೀರ್ವಾದ ಮಾಡಿ. ಚೆನ್ನಾಗಿಲ್ಲ ಅಂದರೆ ನಿಮಗೂ ರೈಟ್ಸ್ ಇದೆ. ಏನು ಚೆನ್ನಾಗಿರಲಿಲ್ಲ ಅಂತ ನಮಗೆ ತಿಳಿಸಿ. ಇವತ್ತು ಸೋಷಿಯಲ್ ಮೀಡಿಯಾ ತುಂಬ ದೊಡ್ಡ ಮಟ್ಟಕ್ಕಿದೆ. ಅದನ್ನು ನಾವು ತಿದ್ಕೋತೀವಿ, ಮತ್ತೆ ಸಿನಿಮಾ ಮಾಡೋಕ್ಕೆ ಹೊರಡ್ತೀವಿ. ನಾವು ಇದನ್ನೇ ತಮ್ಮ ಹತ್ರ ಬಯಸೋದು ಅಷ್ಟು. ಅದೇ ನಮಗೆ ದೊಡ್ಡ ಅಭಿಮಾನ. ನಮ್ಮನ್ನು ಸದಾ ಈ ಸಿನಿಮಾ ಚೆನ್ನಾಗಿರಲಿಲ್ಲ, ಈ ಸಿನಿಮಾ ಹಂಗೆ ಮಾಡಬೇಡಿ, ಈ ಸಿನಿಮಾ ಹಿಂಗೆ ಮಾಡಬೇಡಿ ಅಂತ ತಾವು ಕೂಡ ಹೇಳಿದ್ದೀರ. ಅದೇ ನಮಗೆ ದೊಡ್ಡ ಆಶೀರ್ವಾದ ಇದ್ದಂಗೆ. ಮತ್ತು ನಾವು ತಿದ್ಕೊಳ್ಳೋಕ್ಕೆ ಒಂದು ಜಾಗ ಕೊಡುವಂಥ ಇದು ತಮಗೂ ಕೂಡ ಕೊಟ್ಟಿದ್ದೀವಿ ರೈಟ್ಸ್ನ ಅಭಿಮಾನಿಗಳಿಗೆ. ದಯಮಾಡಿ ಅದನ್ನು ಮಾಡಿ. ಯಾವುದೇ ಥರದ ಕೇಕ್ ಥರದಾಗಲಿ, ಕಟೌಟ್ ನಿಲ್ಲಿಸೋದಾಗಲಿ, ಅದಕ್ಕೆ ಹಾಲಭಿಷೇಕ ಮಾಡೋದಾಗಲಿ, ಅಥವಾ ಅದಕ್ಕೆ ನಾನು ಹೂನಾರ ಹಾಕಲೇಬೇಕು ಅಂತ ಹತ್ತುಬಿಟ್ಟು ಹೂನಾರ ಹಾಕೋದಾಗಲಿ, ಯಾವುದನ್ನು ದೇವರಾಣೆ ನಮ್ಮ ಅಭಿಮಾನಿಗಳೆಲ್ಲ ಯಾವುದೇ ಇರೋ ಅಭಿಮಾನಿಗಳಾಗಲಿ ಮುಂದೆ ಮಾಡೋಕ್ಕೆ ಹೋಗ್ಬೇಡಿ. ಇದಲ್ಲ ಬೆಂಗಳೂರಲ್ಲಾಗಿದ್ರೆ ಎಲ್ರಿಗೂ ಈಸಿ ಆಗ್ತಾ ಇತ್ತು. ಸ್ವಲ್ಪ ಅನುಕೂಲ ಆಗಿರೋದ್ರಿಂದ ಬೇರೆ ಕಡೆ ಉತ್ತರ ಕರ್ನಾಟಕದ ಬರುವಂಥ ನಿಮ್ಮ ಸ್ಪೆಷಲ್ ಫ್ಯಾನ್ಸ್ ಆಲ್ಮೋಸ್ಟ್ ರಾಜ್ಯದ ಎಲ್ಲ ಮೂಲೆಗಳಿಂದನೂ ಬರ್ತಾ ಇದ್ದಾರೆ. ಈ ಸತಿ ಲಾಸ್ಟ್ ಟೈಮು ಬಂದಿದ್ರು, ಈ ಸರಿನೂ ಬರ್ತಾ ಇದ್ದಾರೆ. ಅವರೆಲ್ಲ ಎಲ್ಲರೂ ಒಂದೇ ಥರ ಇರುತ್ತಲ್ಲ ಸರ್? ಅಂದರೆ ಇಲ್ಲಿ ಬರೋದಕ್ಕೆ ಸ್ವಲ್ಪ ಕನ್ವೀನಿಯಂಟ್ ಸಮಸ್ಯೆ ಇರೋದ್ರಿಂದ ಬೆಂಗಳೂರಲ್ಲಿ ಸಿಗ್ತೀರಾ ಅನ್ನೋದು? ಇಲ್ಲ 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 ಇಲ್ಲ, ಎಲ್ರಿಗೂ ಇಲ್ಲೇ ಸಿಗ್ತೀನಿ. ಎಲ್ಲರೂ ಇಲ್ಲಿಗೆ ಬಂದಿದ್ರು, ಇಲ್ಲಿಗೆ ಬರ್ತಾರೆ ತಿರ್ಗ. ಹೌದು, ಬಾಲಯ್ಯ ಅವ್ರ ಸಿನಿಮಾ ಮಾಡ್ತಿದ್ವಲ್ಲ, ಸೊ ಈ ಸರಿನೂ ಬರ್ತಾರೆ. ನಮ್ಗೆ ಇಲ್ಲಿ ಬಾರ್ಡ್ರ್ ಇದು, ಈ ಕಡೆ ಹೈದರಾಬಾದ್ ಬಾರ್ಡ್ರು ಇದೆ, ತಮಿಳ್ನಾಡು ಬಾರ್ಡ್ರು ಇದೆ, ಈ ಕಡೆಯಿಂದನೂ ಬರ್ತಾರೆ. ಸೊ ಖುಷಿ ನನಗದು. ಈಗ ಬೆಂಗಳೂರಲ್ಲಿ ಇದನ್ನು ನಾನು ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾನು ಮಾಡೋಕ್ಕೆ ಹೋಗಿ ಅಕ್ಕಪಕ್ಕದವ್ರಿಗೆ ಪ್ರಾಬ್ಲಮ್ ಆಗಿ ಪಬ್ಲಿಕ್ ಅವರೆಲ್ಲನೂ ತಪ್ಪು ತಿಳ್ಕೊತಾರೆ. ಅನಾವಶ್ಯಕವಾಗಿ ತೊಂದರೆ ಕೊಡೋದು ಬೇಡ ಅಂಥೇಳಿ ಈ ಜಾಗನ ಅಭಿಮಾನಿಗಳಿಗೋಸ್ಕರನೇ ಮುಡುಪಾಗಿಟ್ಟಿದ್ದೀನಿ ನಾನು. ಎಲ್ಲ ಬೆಳಗ್ಗೆ ಒಂದು 10 ಗಂಟೆ ಹೊತ್ತಿಗೆ, ಬೆಳಿಗ್ಗೆ ಎಲ್ಲ 10 ಗಂಟೆ. ನಾವೆಲ್ಲ ಆಲ್ಮೋಸ್ಟ್ 18ಯಿಂದನೇ ಇಲ್ಲೇ ಇರ್ತೀವಿ. 18ಯಿಂದನೇ ಅಲ್ಲಿ ಎವ್ರಿ ಡೇ ನಡೀತಾ ಇದೆ. ಇದೆಲ್ಲ 18ರಿಂದ ಇಲ್ಲೇ ಇರ್ತೀವಿ. 20ನೇ ತಾರೀಕು ಬೆಳಗ್ಗೆ ಬರಲಿ, ಅಲ್ಲಿವರೆಗೂ ಬೇಡ. ಯಾಕೆಂದರೆ ಇಲ್ಲಿ ಊಟದ ವ್ಯವಸ್ಥೆ ಮಾಡೋದ್ರಿಂದ ಈ ಸರಿ ಜಾಸ್ತಿ ಜನ ಬರೋ ಸಾಧ್ಯತೆ ಇರೋದ್ರಿಂದ ಊಟದ ವ್ಯವಸ್ಥೆನ ಸ್ವಲ್ಪ ಚೆನ್ನಾಗಿ ಮಾಡಬೇಕು. ನಾವು ಅದಕ್ಕೆ ತಯಾರಿ ಮಾಡ್ಕೋತಾ ಇದ್ದೀವಿ. ಹೌದು, ದಯಮಾಡಿ ನೈಟ್ ಬರಬೇಡಿ. ಇಲ್ಲಿ ಚಳಿ ನನಗೆ ಬೇರೆ ಈ ಚಳಿ ಏನು ಫೆಸಿಲಿಟಿಗಳಿಲ್ಲ. ಅದು ನೋಡಿದ್ರೆ ನನಗೆ ಬೇಜಾರಾಗುತ್ತೆ ಮನಸ್ಸಿಗೆ. ಅದಕ್ಕೆ ಫ್ಯಾನ್ಸು ಬಂದೇ ಬರ್ತಾರೆ. ಜೊತೆ ನಿಮ್ಮ ಸಿನಿಮಾ ರಂಗದಲ್ಲಿ ನಿಮಗೆ ಒಂದು ಸ್ನೇಹಿತರು ಬಳಗ ಜಾಸ್ತಿ. ಯಾರೆಲ್ಲ ಅವತ್ತು ನಿಮ್ಮ ಜೊತೆ ನಿಂತ್ಕೋತಾರೆ? ಎಲ್ಲ ನನಗೆ ಯಾವಾಗಲೂ ನನ್ನ ಜೊತೆಯಲ್ಲಿ ನನ್ನ ಅಸೋಸಿಯೇಟ್ಸ್ ಯಾವಾಗಲೂ ಇದ್ದೇ ಇರ್ತಾರೆ. ಅಂದರೆ ನಾನು ಅದನ್ನ ಹೇಳೋಕ್ಕೆ ಹೆಂಗೆ ಹೇಳೋದು, ಅಸೋಸಿಯೇಟ್ ಡೈರೆಕ್ಟರ್ ಅಂದರೆ ಇನ್ನೊಬ್ಬ ಡೈರೆಕ್ಟರ್ ಇದ್ದಂಗೆ. ಅದು ನನಗೆ ಆಲ್ಮೋಸ್ಟ್ ಜೊತೆಯಲ್ಲೇ ಇದ್ದು ನನ್ನ ಅಣ್ತಮ್ಮಂದ್ರ ಜೊತೆಲಿ ಇರ್ತಾರೆ, ನನ್ನ ಫ್ರೆಂಡ್ಸ್ ಇರ್ತಾರೆ, ಎಲ್ಲ ನೋಡ್ಕೋತಾ ಇರ್ತಾರೆ. ನಮ್ಮ ಕೋದಂಡ ಅಂತ ಇದೆ, ನಮ್ಮ ಹೇಮಂತ ಇದ್ದಾನೆ. ಹೇಮಂತ ಎಲ್ಲೋದ? ಹಾಂ, ಅವೆಲ್ಲ ಜೊತೆಯಲ್ಲೇ ಇರ್ತೀವಿ. ತಾಯಿ ಮಡ್ಲಲ್ಲಿ 2ನೇ ವರ್ಷದ್ದು. ನಾವು ಬರ್ಬೇಕಾದ್ರೆ ಅದೇ ಅನ್ಕೊಂಡು ಬಂದಿದ್ದು, 2ನೇ ವರ್ಷದ ಬರ್ತದೆ ತಾಯಿ ಮಡ್ಲಲ್ಲಿ ಆಗ್ಬೇಕು ಅನ್ನೋದು ಆಸೆ ನಿಮಗೆ? ಹೌದು, ಆಗ್ತಾ ಇದೆ. ಖುಷಿ ಇದೆ? ಖುಷಿ ನನಗೆ ತುಂಬ ಇದೆ. ಆದರೆ ಒಂದು ನೋವಿತ್ತು, ಅಮ್ಮ ಸಲಗ ನೋಡೋಕ್ಕಾಗಲಿಲ್ಲ. ಸೊ ಈಗ ಭೀಮಾನು ನೋಡೋಕ್ಕಾಗ್ತಾ ಇಲ್ಲ. ಅದು ತುಂಬ ನೋವಿದೆ. ಸೊ ಅದನ್ನು ಹೇಳ್ಕೊಳ್ಳೋದಿರ ಖುಷಿಯಾಗಿ ಎಲ್ಲರ ಜೊತೆನೂ ಇದನ್ನು ಯಾಕೆಂದರೆ ನೋಡಿ, ಈ 20ನೇ ತಾರೀಕಿಗೆ ನಮ್ಮಮ್ಮ ಆ ತಯಾರಿನೇ ಒಂದು 15 ದಿವಸ ಮಾಡೋರು. ದೇವ್ರಿಗೆಲ್ಲ ಪೂಜೆ ಮಾಡಿಸೋದು, ಅದನ್ನು ನಾನು ಜವಾಬ್ದಾರಿ ತೊಗೊಂಡು ನಮ್ಮ ಅಕ್ಕ ತಂಗಿರ್ತೀವಿ ನಾನು ಮಾಡಿಸ್ತಾ ಇದ್ದೀನಿ. ಈಗ ಇವತ್ತು ವಿಶೇಷವಾಗಿ ಅವರು ನೀವಿಬ್ಬರೇ ನಮಗಿಲ್ಲಿ ಕ್ಲೋಸ್ ರಿಲೇಟಿವ್ಸ್ ಆ್ಯಂಡ್ ಫ್ರೆಂಡ್ಸ್ ಅಂತ. ಇವತ್ತು ಸರ್ ಭೀಮಾ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಯಾವಾಗ ರಿಲೀಸ್ ಡೇಟ್? ಅತಿ ಶೀಘ್ರದಲ್ಲಿ ಅನೌನ್ಸ್ ಮಾಡ್ತೀವಿ. ಬರ್ತ್ಡೇ ದಿವಸನೇ ಏನಾದರೂ? ಇಲ್ಲಪ್ಪ, ಬರ್ತ್ಡೇ ದಿವಸ ಗೊತ್ತಿಲ್ಲ. ಬರ್ತ್ಡೇ ದಿವಸ ಒಂದು ಟೀಸರ್ ಬರೋ ಚಾನ್ಸಸ್ ಇದೆ. ಒಂದು ಟೀಸರ್ ಬಿಡ್ತೀವಿ, ಅತಿ ಶೀಘ್ರದಲ್ಲಿ ಬರ್ತೀವಿ. ನಾನು ಕೂಡ ಕಾಯ್ತಾ ಇದ್ದೀನಿ. ಅಪ್ಕಮಿಂಗ್ ನೆಕ್ಸ್ಟ್ ಮಾತಾಡೋಣ ಅಲ್ವಾ? ಈಗ ಹುಟ್ಟಿದ ಹಬ್ಬದ ಮಾತಾಡೋಣ ಬ್ರದರ್. ಒಂದು ಸಾಂಗ್ ಲೈನು ದೊಡ್ಡ ಸ್ಟಾರ್ಗಳೆಲ್ಲ ಬಾಯಲ್ಲೇ ಬಂದಿದೆ. ಅಂದರೆ ಕೌಂದ್ರೆ ಖುಷಿ ಈ ಲೈನ್ ಸಿಕ್ಕಾಬಿಟ್ಟೆ ಟ್ರೆಂಡ್ ಆಗ್ಬಿಟ್ಟಿದೆ. ಸೊ ಯಾವುದೇ ಒಂದು ಮಾತಾಡ್ಬೇಕಾದ್ರು ಅದೇ ಟ್ರೆಂಡಿಂಗ್ ಅಲ್ಲಿ ಸಾಂಗ್ ರೀಲ್ಸ್ ಇವಾಗಲೂ ಟ್ರೆಂಡಿಂಗ್ ಎಲ್ಲ ಇದೆ. ಆ ಒಂದು ಲೈನ್ ಬಗ್ಗೆ ಹೇಳೋದಾದ್ರೆ ಆ ಒಂದು ಟ್ರೆಂಡಿಂಗ್ ಬಗ್ಗೆ ಹೇಳೋದು. ಸೈಕ್ ಸಾಂಗ್ದು ಕೋನ್ರೆ ಉನೆ ಕುಷ್ಕ ತಿನ್ಕೊಂಬನೆ ಸಸ್ತಾ ನಶಾ ನಕ್ಕೋ ಮಷೀನ್ ಲೆಕ್ಕೆ ಮಾರ್ತಾ ತುಮೆ ಅಂತ. ಗೊತ್ತಿಲ್ಲ ಸರ್. ಈಗ ಈ ಮ್ಯೂಸಿಕ್ ಅಂತ ಕೂತಾಗ ನನಗೆ ಯಾವಾಗಲೂ ಒಂದು ಆಸೆ, ಹೊಸದೇನ ಕೊಡೋಕ್ಕೆ ಟ್ರೈ ಮಾಡ್ಬೋದು ಅನ್ನೋ ಪ್ರಯತ್ನಗಳು ಪಡ್ತಾನೆ ಇರ್ತೀನಿ. ಆ ವಿಷಯದಲ್ಲಿ ನಮ್ಮ MC ಬಿಜ್ಜು, ರಾಹುಲ್ ಡಿಟ್ಟು, ನಾನು, ನಾಗೇಂದ್ರ ಪ್ರಸಾದ್ ಶರ್ಮಾ, ಚರಣ್ ಎಲ್ಲ ಕೂತು
ನಮ್ಮ ತಂಬಿ ಎಲ್ಲ ಕೂತು ಹಿಂಗೆ ಮಾತಾಡ್ತಾ ಅದೇನಾಗುತ್ತೆ ಸರ್, ನಾವು ಪ್ರಿಪೇರೇ ಆಗಿರಲ್ಲ, ಅಲ್ಲಿ ಹೋದಾಗ ಸ್ಪಾಂಟೇನಿಯಸ್ ಆಗಿ ಏನೋ ಒಂದು ರೈಸ್ ಆಗುತ್ತೆ. ಆ ಲೈನ್ಗಳೇ ಹಾಕೊಂಡ್ರೆ ಉನೆ ಆಗ್ಬೋದು ಅಥವಾ 100 ರೂಪಾಯಿ ಮಿಕ್ಸ್ ಆಗ್ಬೋದು. ಅದು ಇವನೇ ಹೇಳಿದ್ದು ಆ್ಯಕ್ಚುಲಿ. ನಾವು ಪಾಡ ಸುಮ್ಮನೆ ಕೂತಿದ್ವಿ, ಎಲ್ಲ ರೆಡಿ ಮಾಡ್ಕೊಂಡು. ನಾನು ಕಲಾಸಿ ಪಳ್ಳಲ್ಲಿ ಹೇಳ್ತಾ ಇದ್ದೆ, ಕಲಾಸಿ ಪಳ್ಳಲ್ಲಿ ಏನು ಸಿಗುತ್ತೆ ಗೊತ್ತಾ ಚರಣ್ ನಂದೆ, ಏನೇನು ಸರ್, ಚಾಕ್ರ, ಜೇರ, ಬಳ್ಳಿ, ಗುಡ್ದ ಅಂದೆ. ಸರ್ ಗುಡ್ದ ಅಂದರೆ ಏನು ಅಂದ. ಗುಡ್ದ ಅಂದರೆ ಹೆಂಗೆ ಹೇಳಲ್ಲ ನಾನು, ಇದು ಒಂದು ನಿಮಿಷ ಅಂದ್ಬಿಟ್ಟು ನಮಗೆ ನೆಕ್ಸ್ಟ್ ಡೇ ಫೋಟೋ ಕಳಿಸ್ತೆ, ಇದು ಗುಡ್ದಾನಪ್ಪ. ವರ್ಡ್ಸೇ ಹೊಸ್ದಾಗಿತ್ತು ಅವ್ರಿಗೆ. ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಸುಮ್ಮನೆ ಇದ್ವಿ. ತಂಬಿ ಇದ್ಕೊಂಡು ಅಣ್ಣ 100 ರೂಪಾಯಿ, ಅಲ್ಲಿ 100 ರೂಪಾಯಿ ಮಿಕ್ಸ್ ಅಂತ ಹೇಳ್ತೀವಿ. ಅಂದರೆ ನಾವೆಲ್ಲ ಅಲ್ಲಿ ಹೋಗಿ ತಿಂದಿರೋರೆ, ಇವಾಗಲೂ ಹೋಗಿ ತಿಂತಿರ್ತೀನಿ. ಅಲ್ಲಿ ಜನರಲಿ ಹೋದಾಗ ಏನು ಮಾಡ್ತೀವಿ, ತುಂಬ ಕಾಸು ಕಡಿಮೆ ಇದ್ದಾಗ ಎಲ್ಲರೂ ಲೆಕ್ಕದಾಗ ಪಾಪ ಎಲ್ಲ 2 ಪೆಗ್ ಹಾಕಿ, ತುಂಬ ಕಡಿಮೆ ಇದ್ದಾಗ ಏನೋ ತಿನ್ಬಿಡೋಣ ಅಂದಾಗ ಒಂದು 100 ರೂಪಾಯಿ ಮಿಕ್ಸ್ ಹಾಕ್ಬಿಡೋಣ ಅಂತಾರೆ. ಸೊ ಈ ಮಿಕ್ಸಿಗೆ ಆ ಮಿಕ್ಸ್ ಸೇರಿದಾಗ ಸಖತ್ತಾಗಿರುತ್ತೆ ಅದು. ದಟ್ ಈಸ್ 100 ರೂಪಾಯಿ ಮಿಕ್ಸ್. ಸರ್ ಬೆಳಿಗ್ಗೆ ನೀವು ಸಂಕ್ರಾಂತಿ ಸ್ಪೆಷಲ್ ಎಲ್ಲ ಹೋಗಿ ಬಂದಿದ್ದು ವಿಡಿಯೋಸ್ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ನಿನ್ನೆ. ಸರ್ ನಾನು ಅಫ್ಕೋರ್ಸ್ ಒಂದು ಖುಷಿ ಇದೆ, ಪಾಪ 50 ವರ್ಷ ಆಯ್ತಾ ಅಂತ ಒಂದು ಖುಷಿ ಇದೆ. ಸೊ ಆ ನೆನಪಲ್ಲಿ ಏನು ಮಾಡಿದೆ, ನಮ್ಮ ಎಲ್ಲಿ ಅವನು ಎಲ್ಲಪ್ಪ ಅವನು ಹೆಸರು ಅಲ್ಲ ಚೇತು ಅಲ್ಲ, ಇವ್ರು ಯಾರ ಹೆಸರು, ಇವ್ರ ಹೆಸರು ನಮ್ಮ ಜೊತೆ ವೀಡಿಯೋ ಮಾಡೋದಲ್ಲ ಪಾಪ, ಅಲ್ಲೂ ರಘು ಎಲ್ಲೋದ ಅವನು. ಏಯ್ ಏನಕ್ಕಪ್ಪ ಅಲ್ಲಿದೆಯಾ, ಅಲ್ಲೂ ರಘುನ ಕರ್ಕೊಂಡು ಬಾಪ ನಂಗೊಂದಷ್ಟು ಇದು ಮಾಡಬೇಕು ಅಂಥೇಳಿ, ಅಲ್ಲೂರು ಬಾಮ ರಘು ಪಾಪ ಕಮ್ ಬಾ ಕೂತ್ಕೋ, ಚೇತ್ ಬಿಡಮ್ಮ, ಕೂತ್ಕೊಮ್ಮ. ಇಡೀ ನಮ್ಮ ಈ ಸರಿ ಅದನ್ನು ಇನ್ನೇನು ಆ ವೀಡಿಯೋನ ಹೊರಗಡೆ ತರ್ತೀವಿ. ನಮ್ಮ ಊರಲ್ಲಿ ನನ್ನ ಫ್ರೆಂಡ್ಸ್ ಮನೆಗಳು ರಾತ್ರಿ ಹೊತ್ತು ಹೋಗಿದ್ದೀವಿ. ಆಮೇಲೆ ಹಳೆ ಮನೆಗಳು, ನಾನು ಅವಾಗ ಹೋಗಿರೋ ಮನೆಗಳು ಹೋಗಲಿಲ್ಲ, ಆ ಮನೆಗೆ ಹೋಗಿದ್ದೀನಿ. ಆನೆಕಲ್ಲಲ್ಲಿ ಹೋಗಿ ಈ ವಿಶೇಷವಾದ ದಿನಕ್ಕೆ ಅಂತ ತರಕಾರಿ ಪರ್ಚೇಸ್ ಮಾಡಿ, ಅಲ್ಲಿಂದ ನನ್ನ ಫ್ರೆಂಡ್ದು ಒಂದು ಹೋಟ್ಲಿದೆ, ಆ ಹೋಟ್ಲಿಗೆ ಅವ್ರಿಗೆ ಗೊತ್ತಿಲ್ಲದ್ರೆ ಹೋಗಿ ಅಲ್ಲೇ ಊಟ ಮಾಡಿ ಆರಾಮಾಗಿ ಬಂದು ಆನೆಕಲ್ಲೆಲ್ಲ ತುಂಬ ಸುತ್ತಾಡಿ, ಆಮೇಲೆ ನಾವಿಲ್ಲಿ ಏನೇನು ತಿಂತಾಯಿದ್ವಿ ಅವಾಗ ವಿಶೇಷವಾಗಿ ಅಂತ ಎಲ್ಲ ವೀಡಿಯೋಸ್ ಇದೆ. ಅದು ಆದಷ್ಟು ಜಲ್ದಿ ಬಿಡ್ತೀನಿ, ಲೈಕ್ 50 ಇಯರ್ಸ್ ವಿಶೇಷವಾಗಿ ಅದನ್ನು ಬಿಡ್ತೀನಿ. ಏನು ಜೇನು ಕಿತ್ಕೊಂಡು ತಿಂತಾಯಿದ್ವಿ, ಬೇರೆ ಹಣ್ಣುಗಳು ತಿಂತಿದ್ವಿ. ಆ ಹಣ್ಣುದೆಲ್ಲ ನಮ್ಮ ಅಣ್ಣ ಒಬ್ಬ ಎಕ್ಸ್ಪ್ಲೈನ್ ಮಾಡಿದ್ದಾನೆ, ಅದೆಲ್ಲ ಈಚೆ ಕಡೆ ಬರುತ್ತೆ. ಅಂದ್ರೆ ನೀವು ಮಾಸ್ಕ್ ಹಾಕಿದ್ರಿ ಮತ್ತೆ ಕ್ಯಾಪ್ ಎಲ್ಲ ಹಾಕಿದ್ರಿ, ಯಾರು ಕಂಡಿಡಿದ್ರು ಸಡನ್ನಾಗಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಕಂಡುಹಿಡಿಯೋದು, ಹಂಗಾಗಿ ಎಂಜಾಯ್ ಮಾಡ್ತೀನಿ ಅದನ್ನು. ಹ್ಞೂ ಸರ್, ಒಂದು ಸಮ್ಟೈಮ್ಸ್ ಈ ಶೋಲ್ಡ್ರ್ ನೋಡ್ಕೊಂಡು ಹಿಡ್ಬಿಡ್ತಾರೆ, ನಾನು ಹೆಂಗೆ ಮಾಡಲಿ ಸರ್. ಹೌದೌದು, ಈ ಶೋಲ್ಡ್ರ್ ಕೆಲವರು ನೀವು ಕೇಳ್ತಾರೆ ಹೆಂಗೆ ಅಂತ, ಸರ್ ಕಿವಿ ವಾಲೆ ತಪ್ಪರೆ ಶೋಲ್ಡ್ರ್ ನೋಡ್ಬಿಡ್ತೀವಿ ಸರ್ ಅಂತಾರೆ. ಸರಿ, ಆಮೇಲೆ ಹಂಗೆ ಕೈ ಮುಕ್ಕೊಂಡು ಸುಮ್ಮನೆ ಹೋಗ್ತಿರ್ತೀವಿ. ಏಪ್ರಿಲ್ ಬಂದರೆ ನಿಮ್ಮ ಸಿನಿ ಜರ್ನಿಗೆ 20 ವರ್ಷ ಆಗುತ್ತೆ. ಓಕೆ, 20 ವರ್ಷ ಜರ್ನಿ ಹೇಗೆ? ನಮ್ಮ ತಾಯಣ್ಣಗೂ ಗೊತ್ತಿರಲಿಲ್ಲ ಸರ್ ನನಗೆ 20 ವರ್ಷ ಆಗುತ್ತೆ ಅಂತ. ಆಸ್ ಎನ್ ಹೀರೋ ಆಗಿನಾ ಸರ್? ಇಲ್ಲ, ಸಿನಿಮಾ ಬಂದು ರಂಗ ಎಸ್ಎಸ್ಎಲ್ಸಿ, ಅದಕ್ಕೆ ಮುಂಚೆ 10 ವರ್ಷ ಮಣ್ಣೊತ್ತಿದ್ದೆ, ಅದು ಸೇರಿ 30 ವರ್ಷ ಆಗುತ್ತೆ. ಹೇಗೆ ಅನಿಸುತ್ತೆ ಸರ್? ಸೊ ನಿಮ್ದು 20, ನಂದು 10, ದಟ್ ಈಸ್ 30 years ಆಫ್ ಎಕ್ಸ್ಪೀರಿಯನ್ಸ್. ಇದು ಆ್ಯಕ್ಚುಲಿ ಜರ್ನಿ ಅಲ್ಲ ಇದು. ಒಟ್ಟಾಗಿ ಅಭಿಮಾನಿಗಳಿಗೆ ಮತ್ತು ಕನ್ನಡಿಗರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯ ನಿಮ್ಮ ಸ್ಟೈಲಲ್ಲಿ. ಖಂಡಿತವಾಗ್ಲೂ ಎಲ್ಲ ಕನ್ನಡಿಗರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಯಾವಾಗಲೂ ಮನೇಲಿ ಸಿಹಿ ಇರಲಿ ಅಷ್ಟೇ, ಎಲ್ಲರ ಮನೇಲೂ ಸಿಹಿ ಇರಲಿ, ನಗು ಇರಲಿ, ಎಂಥದೇ ಕಷ್ಟ ಬಂದರೆ ಓಡೋಗಲಿ, ಯಾರಿಗೂ ದುಃಖ ಬರೋದು ಬೇಡ. ಯಾಕಂದರೆ 2ನೇ ಕೋವಿಡ್ ಆದಮೇಲೆ ದೇವ್ರು ಯಾರಿಗೂ 2ನೇ ಚಾನ್ಸೇ ಕೊಡ್ತಾ ಇಲ್ಲ. ವಯಸ್ಸಿಗೆ ಇತಿಮಿತಿನೇ ಇಲ್ಲ. ದೇವರಿಗೆ ಮೋಸ್ಟ್ಲಿ ಸಮ್ಟೈಮ್ಸ್ ನಮ್ಮ ಏರಿಯಾಲಿ ಮೊನ್ನೆ ಕತ್ತರಗುಪ್ಪೆಯಲ್ಲಿ ಒಂದು 14 ವರ್ಷದ 12 ವರ್ಷದ ಮಗು, ಎಷ್ಟಪ್ಪ 13 years ಮಗು ಸೈಕಲ್ ತುಳಿತತ್ತಂತೆ, ಹೆಣ್ಮಗು. ಆಚೆ ಬಂದಮ್ಮ ನೀರು ಕೊಡು ಅಂತೇಳಿ ಪ್ರಾಣ ಬಿಟ್ಬಿಟ್ಟಿದೆ. ಆಫ್ಟರ್ 2nd ಕೋವಿಡ್ ಯಾರಿಗೂ ದೇವರು ಹಾರ್ಟ್ ಅಟ್ಯಾಕ್ ವಿಷಯದಲ್ಲಿ ಚಾನ್ಸ್ ಕೊಡ್ತಿಲ್ಲ, ಒಂದೇ ಸರಿ ಕರ್ಕೊಳ್ತಾ ಇದ್ದಾರೆ. ಅದು ತುಂಬ ನೋವಿದೆ, ಅದು ಯಾರಿಗೂ ಆಗದೆ ಇರಲಿ ಅಂತ. ಇನ್ನೊಂದು ರೀಲ್ಸಲ್ಲಿ ತುಂಬ ವೈರಲ್ ಆಗಿರೋದು, ನೀವು